ಸರ್, ಈಗ ತಮ್ದು ಯಾವ ಗ್ರಾಮ ಪಂಚಾಯತಿಗೆ ಸೇರುತ್ತೆ? ಎಷ್ಟು ಎಕರೆ ಜಾಗ ಇದೆ? 8.5 ಎಕರೆ ಇದೆ. 8.5 ಎಕರೆ. ಓಕೆ. ಏನೇನ್ ಬೆಳಿತೀರಾ ಸರ್ ಇದ್ರೊಳಗಡೆ? ಎಷ್ಟು ಆದಾಯ ಬರುತ್ತೆ? ಒಂದು ಶಕ್ತಿ ಇದ್ದಾಗ ಬತ್ತಾರಾಗೆಲ್ಲ ಬೆಳಿತಿದ್ವಿ. ಈಗ ಅಡಿಕೆ ತೆಂಗು ಹಾಕೊಂಡು ಆಗ್ಬಿಡ್ತೀವಿ. ತಮ್ಮ ನೀರ್ಗೀರು ಕಟ್ಕೋತಾರೆ. ನಾನು ವೆಲ್ಡಿಂಗ್ ಮಾಡ್ಕೊಂಡು ಓಡಾಡ್ತಾ ಇರ್ತೀನಿ. ವೆಲ್ಡಿಂಗ್ ವರ್ಕ್ಶಾಪ್ ಮಾಡ್ಕೊಂಡಿದ್ದೀನಿ. ಓಕೆ. ನಮ್ಮ ಮಕ್ಕಳೆಲ್ಲ ಹೊರಗಡೆ ಇದ್ದಾರೆ ಬೆಂಗಳೂರಲ್ಲಿ. ಓಕೆ. ವ್ಯವಸಾಯ ಬಿಟ್ಟಿಲ್ಲ, ವ್ಯವಸಾಯ ನಡೀತಾ ಇದೆ. 8.5 ಎಕರೆ ಇದೆ. ಈಗ ಸರ್, ನೀವು 8.5 ಎಕರೆ ಸರ್ಕಾರ ಫಿಕ್ಸ್ ಮಾಡಿರೋ ಅಂತದಲ್ಲಿ ನೋಡಿದ್ರೆ ಒಂದು 8.5 ಎಕರೆ ಅಂದ್ರೆ ಹತ್ತತ್ರ ಒಂದು 20-22 ಕೋಟಿ ಬರುತ್ತೆ. ಇಷ್ಟು ಒಪ್ಪಕ್ಕೆ ತಾವು ರೆಡಿ ಇದ್ದೀರಾ? ಇಲ್ಲ, ಕೊಡಕ್ಕೆ ರೆಡಿ ಇಲ್ವಲ್ಲ. ಕೊಡಲ್ಲ, ನಾವು ಕೊಟ್ಟರು ತಗೊಳಕ್ಕೂ ಆಗಲ್ಲ. ಈ ತಿರ್ಗಾ ಅಷ್ಟು ಮರ ಮಾಡೋದಕ್ಕೆ ವಯಸ್ಸಿಲ್ಲ, ಎನರ್ಜಿ ಇಲ್ಲ. ಮಾಡುವಾಗ ಮಾಡಿದ್ದೀವಿ, ಇರ್ಲಿ ಮಕ್ಕಳು ಮೊಮ್ಮಕ್ಕಳಿಗೆ. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಹೇಳ್ತಾರೆ, ಜನ ಏನ್ ಮಾಡ್ಬೋದು, ಧಿಕ್ಕಾರ ಕೂಗ್ಬೋದು, ಕಲ್ಲು ಹೊಡಿಬಹುದು, ಅಷ್ಟೇ ತಾನೇ, ನಾನ್ ಮಾಡೇ ಮಾಡ್ತೀನಿ. ಹೋಗಿದ್ದೀವಿ ನಾವು ಅಲ್ಲಿಗೆ ಹೇಳಿದ ದಿವಸ. ಏನ್ ನಮ್ಮಮ್ಮ ಅಂದ್ರೆ ಧಿಕ್ಕಾರ ಕೂತಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ರು. ಮಾಡ್ತಾ ಇದೀವಿ ನೋಡಿ, ನಾವು 1.5 ವರ್ಷ ಮಾಡ್ತಾನೆ ಇದೀವಿ. ಬಹುಶಃ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು, ಅವರೇ ಮುಂದುವರೆದಿದ್ರೆ ಬಹುಶಃ ಈ ಪ್ರಾಜೆಕ್ಟ್ ಆಗ್ತಿರ್ಲಿಲ್ವಾ? ಆಗ್ತಿರ್ಲಿಲ್ಲ ಅನ್ಸುತ್ತೆ. ಅವ್ರಿಗೂ ಮನವಿ ಕೊಟ್ಟಿದ್ವಿ ಹೋಗಿ, ಅಂದ್ರೆ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಅವರು. ಇವ್ರು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಅವರೇ ಇದ್ರೆ ಆಗ್ತಿರ್ಲಿಲ್ವಿನ. ಇವರು ಏನೋ ಜಿದ್ದು, ಯಾರ ಮೇಲೆ ಜಿದ್ದೋ ಗೊತ್ತಿಲ್ಲ. ಅದು ಅವರ ಜಿಲ್ಲೆ ರೈತರ ಮೇಲೆ ಯಾಕೆ ಜಿದ್ದು ಅನ್ನೋ ಗೊತ್ತಾಗ್ಲಿಲ್ಲ. ಕನಕಪುರದವ್ರು ಮಾತ್ರ ಅವ್ರು ಊರು ಅಂತ ಕೊಂಡಿದ್ದಾರೆ. ನಾವು ಹಾಕಿದೀವಿ ಓಟೆ ಒಂದಾನ ಕಾಲದಲ್ಲಿ. ಅವ್ರ ಕ್ಷೇತ್ರದ MLA-ಗಳಲ್ವಾ ಸರ್ ಗೆದ್ದಿರೋದು? ಹೌದು, ಅವ್ರು ಗೆದ್ದಿರೋದಕ್ಕೆ ಅಲ್ವಾ ಇವತ್ತು ರಾಮನಗರ ಮಾಗಡಿಲಿ ಅವ್ರ MLA-ಗಳು ಗೆದ್ದಿರೋದಕ್ಕೆ ಅವ್ರು ಇವತ್ತು ಮುಖ್ಯಮಂತ್ರಿ ಆಗಿರೋದು. ಗೆದ್ರು ಸರ್, ಏನೋ 5,000 ರೂಪಾಯಿ ಟೋಕನ್ ಏನೋ ಕೊಟ್ರು, 2,000 ಆಸೆ ತೋರಿಸಿದ್ರು, ಎಲ್ಲ ಹಾಕ್ಬಿಟ್ಟಿದ್ದಾರೆ. ಟೋಕನ್ ಯೂಸು ಆಗ್ಲಿಲ್ಲ. ಆಯ್ತು. ಈಗ ಒಂದ್ ಕಡೆ ಹೇಳ್ತಾರೆ ಇಲ್ಲಿ ಬರೋ ನೀರಿದೆ, ವೃಷಭಾವತಿ ನೀರು ಎಲ್ಲ ಕೆಮಿಕಲ್ ನೀರು, ಇಲ್ಲಿ ಕ್ಯಾನ್ಸರ್, ಚರ್ಮ ರೋಗ ಬರುತ್ತೆ ಅಂತ ಒಂದ್ ಕಡೆ ಹೇಳ್ತಾರೆ. ಏನು ಇಲ್ಲ. ನಾಳೆ ನಾನು 76 ಬಂದವ್. ನಾನು ಓದ್ಕೊಂಡೇ ಇದ್ದೆ. ತಾತಾರ್ ತೀರೋದ್ರು, ಜಮೀನು ಹೋಗ್ಬಿಟ್ಟಿತ್ತು ಬೇಕಾದಷ್ಟು ನಮ್ದು ಟೆನೆನ್ಸಿಲಿ. ಇರೋದು ಹೋಗ್ಬಿಡುತ್ತೆ ಅಂತ ನಮ್ಮ ತಂದೆ ಇಲ್ಲಿ ಹಾಕಿದ್ರು. ಅವ್ರು ವ್ಯವಸಾಯ ಅಂದ್ರೆ ಇಷ್ಟ. ನಾವು ರ್ಯಾಂಕ್ ಸ್ಟೂಡೆಂಟೇನೆ. ನಾನು ಇದ್ರೆ ಡಾಕ್ಟರ್ ರಿಟೈರ್ಡ್ ಆಗ್ಬೇಕಾಯ್ತು. ನಾನು ತಂದು ಇಲ್ಲಿ ಹಾಕ್ಬಿಟ್ರು, ಮಾಡ್ಕೊಂಡ್ ಬಂದಿದ್ದೀವಿ. ಮೊದ್ಲು ಇಷ್ಟ ಇರಲಿಲ್ಲ, ಆಮೇಲೆ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಈಗ ಬಿಡಕ್ಕೆ ಇಷ್ಟ ಇಲ್ಲ. ಈಗ ನೀವೆಲ್ಲ ತಗೋದ್ಬಿಟ್ಟಿದ್ದೀವಿ ಅಲ್ಲಿ. ನೀವೆಲ್ಲ ಎಜುಕೇಟೆಡ್ ಆಗಿದ್ದರಿಂದ ಕೇಳ್ತಿದ್ದೀನಿ. ಈಗ ಬೆಂಗಳೂರಲ್ಲಿ BDA ಇದೆ. ಈಗ ಇದನ್ನು ಕೂಡ ಬೆಂಗಳೂರು ದಕ್ಷಿಣ ಅದಕ್ಕೆ BDA ಇಲ್ಲಿ ಅಕ್ವೈರ್ ಮಾಡ್ಬೋದು. ಈಗ ಇಷ್ಟೊಂದೆಲ್ಲ 100 ಎಕರೆ ಅಕ್ವೈರ್ ಮಾಡಿ ಲೇಔಟ್ ಮಾಡಿ ಇದೆ BDA ಒಳ್ಳೆ ಲಾಭದಲ್ಲಿದೆ. ಈಗ ಇವ್ರು ಟೌನ್ಶಿಪ್ ಆಯ್ತು, ಈಗ ಮಾಡ್ತೀವಿ, ನೀವೆಲ್ಲ ಕೂಡ ಒಪ್ಕೊಂಡ್ಬಿಟ್ರ ಅನ್ಕೊಡಿ, ಇದನ್ನ BDA ಕೊಟ್ಟು ಮಾಡಿಸ್ಬೋದಿತ್ತು. BDA ಲಾಭ ಬಂದ್ರು ಸರ್ಕಾರಕ್ಕೆ ಹೋಗ್ತೀವಿ, ಆ ಸರ್ಕಾರದಿಂದ ಜನರಿಗೆ ಬರ್ತಿದ್ದು ದುಡ್ಡು. ಇಲ್ಲ ಸರ್ ಪ್ರೈವೇಟ್ ಅವ್ರು ಕೊಡುವಂಥದ್ದು. ಗೊತ್ತಿಲ್ಲ ಸರ್, ಅವ್ರ ಐಡಿಯಾ ಏನಿದೆ ಗೊತ್ತಿಲ್ಲ. ಏನೋ ಪ್ರೈವೇಟ್ ಒಳಗೆ ಮಾಡ್ತಾ ಇದಾರೆ. ಅವ್ರ ಒಳಾಳ್ತಾ ಗೊತ್ತಿಲ್ಲ ನಮ್ಗೆ. ನೀವ್ ಹೇಳ್ದಂಗೆ ಮಾಡ್ಬೋದಿತ್ತು, ಆತರ ಮಾಡ್ತಾ ಇಲ್ಲ.